ಅತ್ತಿ, ನೀವು ಮುಂಚೆ ಒಂದು ಹಾಡು ಹಾಡ್ಲಿಕ್ಕತ್ತಿದ್ರಲ್ಲ, ಅದ್ರ ಲಿರಿಕ್ಸ್ ಭಾಳ ಇಂಟ್ರೆಸ್ಟಿಂಗ್ ಇತ್ತು. ಅದೊಂದು ಸ್ವಲ್ಪ ಹಾಡು ತೋರಿಸ್ತೀರಲ್ಲ? ಆ ಹಾಡು ಅಂತಿದ್ದಾಳೆ. ನನ್ನೊಳಗ ನಾನು ತಿಳಕೊಂಡೆ, ನನಗ ಬೇಕಾದ ಗಂಡನ ಮಾಡಿಕೊಂಡೆ. ನನ್ನೊಳಗ ನಾನು ತಿಳಕೊಂಡೆ, ನನಗ ಬೇಕಾದ ಗಂಡನ ಮಾಡಿಕೊಂಡೆ. 6 ಮಕ್ಕಳನ್ನ ಅಡವಿ ಕಟ್ಟಿದೆ ನಾ, 3 ಮಕ್ಕಳನ್ನ ಬಿಟ್ಟು ಬಿಟ್ಟೆ. ಶಿವನ ಕಣ್ಣಿಟ್ಟೆ ನಾ, ಬದುಕು ಬಾಳೆವನ್ನೆಲ್ಲ ಬಿಟ್ಟು ಬಿಟ್ಟೆ. ನನ್ನೊಳಗ ನಾನು ತಿಳಕೊಂಡೆ, ನನಗ ಬೇಕಾದ ಗಂಡನ ಮಾಡಿಕೊಂಡೆ. ಅದೇನತ್ತಿ ಹಿಂಗದ ಹಾಡಿದು? ನಿಮಗ್ ನನಗ್ ಗೊತ್ತಿದ್ದ ನಿಮಗ್ 3 ಮಕ್ಕಳು, 6 ಮಕ್ಳು ಅಂತೀರಿ, 3 ಅಂತೀರಿ, ಅಳಿವಿ ಕಳಿಸ್ದೆ ಅಂತೀರಿ. ಏನು ಹುಚ್ಚು ಥರ ಮಾತಾಡ್ತೀಯ ನೀನು? ಇದು ಸಂತ ಶಿಶುನಾಳ ಶರೀಫರ ಹಾಡು. ಗಂಡ ಅಂದ್ರೆ ಆ ಸ್ವಾಮಿ ಭಗವಂತ. 6 ಮಕ್ಕಳಂದ್ರೆ ಕಾಮ, ಕ್ರೋಧ, ಲೋಭ, ಮದ, ಮತ್ಸರ ಅಂತ 6 ಮಕ್ಕಳು. 3 ಮಕ್ಕಳಂದ್ರೆ ಹಣ್ಣು, ಹೆಣ್ಣು, ಮಣ್ಣು ಅಂತ. ಯಾವಾಗಲೂ ನಾವು ಜೀವನದಾಗ ಈ 9 ಮಕ್ಕಳ ಸಲುವಾಗಿನ ಅಲ್ಲೇನ ತೊಳೆದಾಟ, ಸಂಘರ್ಷ, ಅದೇನೋ ನೀವು ಅಂತೀರಲ್ಲ, ಡಿಪ್ರೆಷನ್ನು, ಸ್ಟ್ರೆಸ್ಸು ಅಂತ. ಅದಕ್ಕೆ ಶರೀಫ್ ಹೇಳ್ತಾರೆ, ಇದು ಯಾವುದು ಬೇಡ, ಭಗವಂತ ಸ್ಮರಣೆ ಮಾಡಿ, ನಿಮ್ಮ ಕರ್ತವ್ಯ ನೀವು ಮಾಡಿ, ಭಗವಂತ ನಾಮ ಸ್ಮರಣೆ ಮಾಡಿ ಅಂತ ಹೇಳ್ತಾರೆ. ನೀವು ಶರೀಫ್ ಅಂದ್ರಲ್ಲ, ನಾವು ಹೆಸರು ಕೇಳೇ ಇಲ್ಲ ಬಿಡ್ರಿ. ಅವ್ರ ಬಗ್ಗೆ ಸ್ವಲ್ಪ ಹೇಳ್ತೀರೇನ? ಶರೀಫ ಅಂದ್ರೆ ಇಮಾಮ್ ಸಾಹೇಬ್ರ ಮಗ. ಅವ ಸಣ್ಣವಿದ್ದಾಗ ಒಬ್ಬ ದೊಡ್ಡ ಗುರುಗಳ ಕಡೆ ವಿದ್ಯಾಭ್ಯಾಸ ಕಲಿಸ್ಬೇಕು ಅಂಥೇಳಿ ಗುರು ಗೋವಿಂದ ಭಟ್ರ ಕಡೆಗೆ ಹೋಗ್ತಾನೆ. ಅಲ್ಲೇ ಇಮಾಮ್ ಸಾಹೇಬ್ ಹೋಗಿ ನನ್ನ ಮಗ ರೀ